ಕಕ್ಕೆ ಪದವಿನ ಲಾವಣ್ಯ ಈ ಒಂದು ಮಗುವಿನ ದುರಂತ ಬಹಳಷ್ಟು ಆಘಾತವನ್ನು ಉಂಟು ಮಾಡಿದೆ. ಇಡೀ ಒಂದು ಸಮಾಜಕ್ಕೆ ಇಂಥ ಒಂದು ಪವಿತ್ರ ಹೆಣ್ಣು ಮಗಳು ಪಾಪ ಕಲಿತು ಜಾಬಿಗೆ ಸೇರಿ 3 ತಿಂಗಳಾಯ್ತಷ್ಟೇ 20 ವರ್ಷದ ಈ ಹೆಣ್ಣು ಮಗುವನ್ನು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ ಆ ವ್ಯಕ್ತಿ ಅವನು ಮನುಷ್ಯ ಜನ್ಮವೋ ರಾಕ್ಷಸ ಜನ್ಮವೋ ಅಂತೇಳಿ ಅದು ಸಂಶಯ ಆಗ್ತದೆ. ಅಂಥ ಆ ನೀಚ ಆ ವ್ಯಕ್ತಿಯ ಬಗ್ಗೆ ನಮಗೆ ತುಂಬ ಒಂದು ನೋವುಂಟು ಮಾಡಿದೆ. ಇವತ್ತು ಸಮಾಜ ಎಚ್ಚೆತ್ತುಕೊಳ್ಬೇಕು. ನಾನು ಹೇಳುವುದಿಷ್ಟೇ, ಇಂಥ ಕೊಲೆಗಡುಕನಿಗೆ ಸಮಾಜದಲ್ಲಿ ಇವತ್ತು ಅವನ ಬಗ್ಗೆ ಯಾರು ಕೂಡ ನ್ಯಾಯಾಧೀಶರು ಅವನ ಬಗ್ಗೆ ವಾದ ಮಾಡಬಾರ್ದು. ಆಗ ಇದು ಒಂದು ಮಾದರಿ ಕೇಸಾಗ್ತದೆ. ಇಂತಹ ಸಂದರ್ಭದಲ್ಲಿ ಇಲ್ಲದ್ರೆ ಇಂತಹ ದುರ್ಘಟನೆಗಳು ಸಮಾಜದಲ್ಲಿ ನಡೀತಾ ಇರ್ತದೆ. ಏನಾಗುವುದಿಲ್ಲ, ನಮಗೆ ಕೇಸ್ ಮಾಡಿ ಮತ್ತೆ ಹೊರ ಬರ್ತಾರೆ, ಜೈಲಿಗೆ ಹೋಗಿ 4 ವರ್ಷ ಇದ್ದೋ ಏನೋ ಬರ್ತಾರೆ. ಅದಕ್ಕೆ ಇವತ್ತು ನಾನು ಹೇಳುವುದಿಷ್ಟೇ, ಸರ್ಕಾರ ಇದೆ, ಇಲಾಖೆ ಇದೆ, ನ್ಯಾಯಾಧೀಶರಿದ್ದಾರೆ, ಕೋರ್ಟ್ ಇದೆ. ಇಂಥವರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಜಾಮೀನು ಸಿಗಬಾರ್ದು. ಅವ ಜೀವಾವಧಿ ಶಿಕ್ಷೆ ಅವನಿಗೆ ಆಗುವವರೆಗೆ ಮುಂದಿನ ದಿನಗಳು ಅವನ ಜೀವನ ನರಕ ಯಾತನೆ ಅವನು ಅನುಭವಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂತಹ ಒಂದು ದುರಂತಕ್ಕೀಡಾದಂಥ ಆ ಲಾವಣ್ಯನ ಮಗುವಿನ ತಂದೆ ತಾಯಿ, 2 ಅಕ್ಕಂದಿರು, 3 ಹೆಣ್ಣು ಮಕ್ಕಳಿದ್ದಂಥ ಅವರ ಸಂಸಾರ, ಆ ಹೆಣ್ಣು ಮಗುವನ್ನು ಓದಿಸಿ ಎಷ್ಟು ಕಷ್ಟಪಟ್ಟು ಅವಳನ್ನು ಈ ಸ್ಥಾನಕ್ಕೆ ತರಲಿಕ್ಕೆ ಮನೆಯವರ ತಂದೆ ತಾಯಿಯ ಪಾತ್ರ ಬಹಳ ಇವತ್ತು ಅವರ ತಾಯಿಯ ಮನುಕುಲ ವೇದನೆಯನ್ನು ನೋಡಲಿಕ್ಕೆ ಯಾರಿಂದಲೂ ಕೂಡ ನೋಡಲಿಕ್ಕೆ ಆಗುವುದಿಲ್ಲ. ಆ ತಾಯಿ ಹೃದಯಕ್ಕೆ, ಅವರ ಕುಟುಂಬಕ್ಕೆ ಆ ದೇವರು ಆ ದುಃಖವನ್ನು ಭರಿಸುವಂಥ ಶಕ್ತಿ ನೀಡಲಿ. ಸಮಾಜದ ನಾನು ಯುವಕರಲ್ಲಿ, ಇವತ್ತಿನ ಯುವ ಜನಾಂಗಕ್ಕೆ ಹೇಳುವುದಿಷ್ಟೇ, ಇಂತಹ ತಪ್ಪುಗಳನ್ನು ಯಾರೂ ಮಾಡಬೇಡಿ. ನಾವೆಲ್ಲರೂ ತಾಯಿಯ ಹೊಟ್ಟೆಯಿಂದ ಬಂದವರು, ಹೆಣ್ಣಿರಲಿ ಗಂಡಿರಲಿ. ಸಮಾಜ ಇವತ್ತು ಯುವ ಜನತೆ ಇಂಥದನ್ನು ತಿಳ್ಕೊಳ್ಬೇಕು. ಯಾರಾದರೂ ಇಂಥ ತಪ್ಪು ಮಾಡುವಾಗ ಇವತ್ತು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಸಮಾಜ ಹೆಣ್ಣು ಗಂಡು ಎನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ರಿಗೂ ಸಮಾನ ಗೌರವ ಕೊಡಿ. ಹೆಣ್ಣಿನ ರಕ್ಷಣೆ ಇವತ್ತು ಧರ್ಮ ರಕ್ಷಣೆ ಆಗಲಿ. ಹೆಣ್ಣು ಕುಲಕ್ಕೆ ಕೊಡುವಂತಹ ಗೌರವ ನಿಜವಾಗಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟರೆ ಅದು ದೇವರಿಗೆ ಆ ಆಶೀರ್ವಾದ. ಹಾಗಾಗಿ ಇವತ್ತು ಹೆಣ್ಣು ಆ ಸಂಸಾರ ಎಷ್ಟು ಆ ತಾಯಿಯ ನೊಂದ ಜೀವಕ್ಕೆ ಆ ಒಂದು ನಮಗೆ ಯಾರಿಂದಲೂ ಕೂಡ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇಂಥ ಸ್ಥಿತಿ ಯಾವ ಮನೆಗೂ, ಯಾವ ಕುಟುಂಬಕ್ಕೂ, ಯಾವ ತಾಯಿಗೂ ಬರದೇ ಇರಲಿ. ಯುವ ಜನತೆಯ ಹತ್ರ ನಾನು ಕೇಳುವುದಿಷ್ಟೇ, ಇಂತಹ ತಪ್ಪುಗಳನ್ನು ಯಾರೂ ಮಾಡಬೇಡಿ. ಮುಂದಿನ ದಿನ ತಾಯಿ ಆದವಳು ಕೇಳುವುದಿಷ್ಟೇ, ತಮ್ಮ ಮಕ್ಕಳು ಒಳ್ಳೆಯದಾಗಬೇಕು ಬಯಸುವುದಿಷ್ಟೇ ನಾವೆಲ್ಲರೂ ಕೂಡ. ಹಾಗಾಗಿ ಇಂತಹ ತಪ್ಪನ್ನು ಮಾಡಿದಂಥ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.